ಹೋಳಿ ಹುಣ್ಣಿಮೆಯ ಅಂಗವಾಗಿ ಬಳ್ಳಾರಿಯ ಕಂಪ್ಲಿಯಲ್ಲಿ ಕಾಮಣ್ಣ ಸೇವಾ ಸಮಿತಿಯಿಂದ 5 ದಿನಗಳ ಕಾಲ ಕಾಮ, ರತಿ, ಮನ್ಮಥರ ಪ್ರತಿಮೆಗಳನ್ನು ಪ್ರತಿಷ್ಠಾಪಿಸಿದ್ದು ಹೋಳಿ ಹಬ್ಬವನ್ನು ವಿಶಿಷ್ಟವಾಗಿ ಆಚರಿಸಲಾಗುತ್ತಿದೆ. ಕಂಪ್ಲಿಯ ಕುರುಹಿನಶೆಟ್ಟಿ ಸಮಾಜದ ಶ್ರೀ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ಕಳೆದ 25 ವರ್ಷಗಳಿಂದ ರತಿ ಮನ್ಮಥರ ಪ್ರತಿಮೆಗಳನ್ನು ಪ್ರತಿಷ್ಠಾಪಿಸುತ್ತಿದ್ದು ಸಂಸ್ಕೃತಿ ಸಂಪ್ರದಾಯವನ್ನು ಉಳಿಸಲು ಮುಂದಾಗಿದ್ದಾರೆ. ಹಿಂದಿನ ಸಂಪ್ರದಾಯದಂತೆ ರತಿ ಮನ್ಮಥರ ಹಾಡುಗಳ ಜೊತೆಗೆ ತಮಟೆ ವಾದ್ಯದೊಂದಿಗೆ ಮನೆ ಮನೆಗೆ ಭೇಟಿ ನೀಡಿ ಕಾಮದಹನಕ್ಕಾಗಿ ಕಟ್ಟಿಗೆ, ಬೆರಣಿ ಸಂಗ್ರಹ ಮಾಡಲಾಗುತ್ತಿದೆ. ಮಕ್ಕಳು, ಹಿರಿಯರು ಒಟ್ಟಾಗಿ ಸೇರಿಕೊಂಡು ಹೋಳಿ ಆಚರಣೆಯಲ್ಲಿ ತೊಡಗಿರುವುದು ವಿಶೇಷವಾಗಿದೆ. ನಾವು ಸದಾ ಬರುವರಲ್ಲ, ಕೊಡುವ ದೂರದರ್ಶನದೊಂದಿಗೆ ಲೇಖಕ ಬಂಗಿ ದೊಡ್ಡ ಮಂಜುನಾಥ ಪ್ರತಿ ವರ್ಷ ರತಿ ಮನ್ಮಥರ ಪ್ರತಿಭೆಗಳನ್ನು ಪ್ರತಿಷ್ಠಾಪಿಸಿ ಸಂಸ್ಕೃತಿ ಮತ್ತು ಸಂಪ್ರದಾಯದ ಮೂಲಕ ಹೋಳಿ ಆಚರಿಸಲಾಗುತ್ತಿದೆ ಎಂದರು. ಪ್ರಾಣಭಿಕ್ಷೆಯನ್ನು ಬಿಡ್ತಾಳೆ. ಆಗ ಶಿವನು ಪ್ರತಿಯೊಂದು ಜೀವಿಯ ದೇಹದಲ್ಲಿ ಕಾಮನಾಗಿ ಅನಂಗನಾಗ್ತಾನಂತೇಳಿ ವರವನ್ನು ಕೊಡ್ತಾನೆ. ಈ ದಿಸೆಯಲ್ಲಿ ಪ್ರತಿ ಹೋಳಿ ಹುಣ್ಣಿಮೆಗೆ ಕಾಮ ಮತ್ತು ರತಿಯರ ಪ್ರತಿಷ್ಠಾಪಿಸಿ ಆಚರಿಸಲಾಗ್ತಾ ಇದೆ. ಸ್ಥಳೀಯ ಗಿರಿರಾಜ್ ಆಚಾರ್ಯ ತಲೆತಲಾಂತರದಿಂದ ಊರಿನ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ 5 ದಿನಗಳ ಕಾಲ ಹೋಳಿ ಆಚರಿಸಲಾಗುತ್ತಿದೆ ಎಂದು ಹೇಳಿದರು. ಬೊಂಬೆಯನ್ನು ರೆಡಿ ಮಾಡಿ ಸಮಾಜದ ಕುಂದುಕೊರತೆಗಳು ಇರ್ತಕ್ಕಂಥ ಒಂದು ಭಂಗಿಗಳನ್ನು ಕಾಮಣ್ಣ ಮತ್ತು ರತಿಯಲ್ಲಿ ಮೂಡಿಸಿ ನಾವು ಜನರಿಗೆ, ಸಾರ್ವಜನಿಕರಿಗೆ ಮನವರಿಕೆ ಮಾಡುತ್ತಾ ಈ ಹೋಳಿ ಕಾಮಣ್ಣನ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಸ್ಥಳೀಯರಾದ ಜಿ ರವೀಂದ್ರನಾಥ್ ಹಿಂದಿನ ಸಂಸ್ಕೃತಿ ಮತ್ತು ಸಂಪ್ರದಾಯವನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಕಾರ್ಯ ಮಾಡಲಾಗುತ್ತಿದೆ ಎಂದರು. ಇದು ಕಳೆದು ಹೋದಂಗ ಬಣ್ಣ ಎದಕ್ಕೆ ಹೋಗ್ಲಿಕ್ಕೆ ಬಂದರೆ ಇದು ಮನುಷ್ಯನಲ್ಲಿ ಇದ್ದದೊಂದು ಕಳೆದು ಹೋಗಿದ ಬಂದಮೇಲೆ ಮತ್ತೆ ಇದು ಹೊಸ ಯುಗಾದಿ ಬರುತ್ತೆ, ಚಿಗುರಿ ಮತ್ತೆ ಹೊಸದಾಗಿ ಜೀವನ ಬರಲ್ಲ ಅಂತಾರೆ. ಮತ್ತು ಚೈತ್ರ ಶುದ್ಧ ಪಾಠದಿಂದ ಮತ್ತೆ ಹೊಸದಾಗಿ ಮತ್ತೆ ಮುಂದಿನ ವರ್ಷ ಪಾಲ್ಗೊಂಡು ಮುಗಿಯೋ ಮಟ್ಟ ಮತ್ತೆ ಹೊಸ ವರ್ಷ ಬರ್ತದೆ. ಕಾಮಣ್ಣ ಸೇವಾ ಸಮಿತಿಯ ಸದಸ್ಯ ಶಶಿಧರ ಹಿಂದೂ ಸಂಪ್ರದಾಯದಂತೆ ಭಾವೈಕ್ಯತೆಯಿಂದ ಹೋಳಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುವುದು ಎಂದು ತಿಳಿಸಿದರು. ಯುಗಾದಿಗಿಂತ ಮುಂಚೆ ಬರುವಂಥ ಹಬ್ಬನೇ ಹೋಳಿ ಹುಣ್ಣಿಮೆ. ಹೋಳಿ ಹುಣ್ಣಿಮೆ ಆಚರಿಸೋದ್ರಿಂದ ಏನು ಎಂತ ಅಂತ ಗೊತ್ತಾಗಬೇಕನ್ನೋ ಸಲುವಾಗಿ ಪಾರಂಪರಿಕವಾಗಿ ಹೋಗಬಾರ್ದನ್ನೋ ಉದ್ದೇಶದಿಂದನೇ ನಾವು ಸುಮಾರು ವರ್ಷಗಳಿಂದ ಈ ನೀಲಕಂಠೇಶ್ವರ ಸೇವಾ ಸಮಿತಿ ಅಂತ ಮಾಡಿಕೊಂಡು ಈ ಕಾಮಣ್ಣ ಹಬ್ಬನ ಆಚರಿಸ್ತಾ ಬಂದಿದ್ದೇವೆ.